हरिः ओम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्रीगुरवे नमः। तस्मै श्रीगुरवे नमः। ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಸದ್ಗುರುಗಳನ್ನು ಎನ್ನ ಹೃತ್ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢ ಅಪ್ಪಾಜಿಯವರ ಪವಿತ್ರ ಅಡಿದಾವರಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಾಮ ದೇವತೆಯಾಗಿರುವ ಪಾಂಡುರಂಗನ ಹಾಗೂ ರುಕ್ಮಿಣೀ ದೇವಿಯ ಪವಿತ್ರ ಶ್ರೀ ಚರಣಾರವಿಂದಗಳಿಗೂ ಕೂಡ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಹನುಮಂತ ಮಹಾರಾಜರ ಪವಿತ್ರ ಶ್ರೀ ಚರಣಾರವಿಂದಗಳಿಗೂ ಕೂಡ ಶರಣೆಂದು ವೇದಿಕೆಯ ಮೇಲೆ ಆಸೀನರಾದ ಪರಮ ಪೂಜ್ಯ ಮಾತೋಶ್ರೀಯವರ ಶ್ರೀ ಚರಣಾರವಿಂದಗಳಿಗೂ ಕೂಡ ವಂದನೆಗಳನ್ನು ಸಮರ್ಪಿಸಿ ಹಾಗೂ ಇನ್ನೋರ್ವ ಮಾತೆಯರ ಶ್ರೀ ಚರಣಕ್ಕೂ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿಯವರೆಗೂ ಕೂಡ ಬಹಳಷ್ಟು ಸುಂದರವಾಗಿ ಮನುಷ್ಯ ಶರೀರದಿಂದ ನಾವು ಏನು ಮಾಡಬೇಕು ಅನ್ನುವಂಥ ವಿಷಯವನ್ನು ಬಹಳಷ್ಟು ಸುಂದರವಾಗಿ ತಿಳಿಸಿ ಈಗಾಗಲೇ ನಿರ್ಗಮಿಸಿರುವ ಸಹೋದರನಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ಈ ಸಾಯಂಕಾಲದ ಈ ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣೆಯರಿಗೂ ಕೂಡ ಶರಣಾರ್ಥಿಗಳು. 14ನೇ ವರ್ಷದ ಈ ಸಾಯಂಕಾಲದ ಸತ್ಸಂಗದಲ್ಲಿ ಅಧಿಕರಣವಾಗಿ ಇಟ್ಟುಕೊಂಡಿರುವ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರುವ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳದ 14ನೇ ಪದದ ಒಂದು ಚರಣವನ್ನು ಆಧಾರವಾಗಿ ಚಿಂತನೆಗಾಗಿ ಇಟ್ಟುಕೊಂಡಿದ್ದಾರೆ. ಅದು ಯಾವುದು ಅಂತಂದರೆ ಒಂದು ಚರಣ, ಕೆಡುವ ಶರೀರದ ಸಫಲತೆಯಾವುದು ಪರಹಿತ. ಕೆಡುವ ಶರೀರ ಅಂತಂದರೆ ಈ ಶರೀರ ಇದು ಕೆಟ್ಟು ಹೋಗ್ತದೆ. ಈ ಶರೀರ ಯಾವುದರಿಂದ ಪಾಲನೆ ಪೋಷಣೆ ಆಗ್ಯದ ಅಂತಂದ್ರೆ ಅನ್ನದಿಂದ ಆಗ್ಯದ. ಅನ್ನವೂ ಕೂಡ ಕೆಟ್ಟು ಹೋಗ್ತದೆ. ಮುಂಜಾನೆ ಮಾಡಿರುವಂತಹ ಅನ್ನ ಸಾಯಂಕಾಲದವರೆಗೂ ಇರುವುದಿಲ್ಲ, ಅದು ಏನಾಗ್ತದೆ ಕೆಟ್ಟು ಹೋಗ್ತದೆ. ಕೆಟ್ಟು ಹೋಗ್ತಕ್ಕಂಥ ಅನ್ನವನ್ನು ಯಾವ ಈ ಶರೀರ ಆ ಅನ್ನದಿಂದಲೇ ಪಾಲನೆ ಪೋಷಣೆ ಆಗಿರುವ ಈ ಶರೀರವೂ ಕೂಡ ಇವತ್ತಿಲ್ಲ ನಾಳೆ ಕೆಟ್ಟು ಹೋಗುವಂಥದ್ದೇ. ಬಾಲ್ಯ ಅವಸ್ಥೆಯಲ್ಲಿ ಇರ್ತಕ್ಕಂಥ ಈ ದೇಹ ಯೌವನದಲ್ಲಿ ಇಲ್ಲ. ಯೌವನದಲ್ಲಿ ಇರುವಂತಹ ಈ ಶರೀರ ಮುಪ್ಪ ಅವಸ್ಥೆಯಲ್ಲಿ ಇಲ್ಲ. ಯಾರು ಮುಪ್ಪ ಅವಸ್ಥೆಯಲ್ಲಿ ಇದ್ದಿರಲ್ಲ ಅವರಿಗೆ ಯೌವನ ಅದೇ ಏನು ಅಂತಂದರೆ ಇಲ್ಲ. ಯಾಕೆ ಪರಿವರ್ತನೆ ಆಗ್ತದೆ, ಶರೀರ ಧರ್ಮ ಅದು. ಈ ಶರೀರ ಇವತ್ತಿಲ್ಲ ನಾಳೆ ನಾಶವಾಗಿ ಹೋಗುವಂಥದ್ದದ. ನಾಶವಾಗಿ ಹೋಗ್ತಕ್ಕಂಥ ಈ ಮಾನವ ಶರೀರದಿಂದ ಮನುಷ್ಯ ಏನು ಮಾಡಬೇಕು ಅಂತಂದರೆ ಪರಹಿತ ಅಂತಂದರೆ ಬೇರೆಯವರಿಗೆ ಒಳ್ಳೆಯದನ್ನೇ ನಾವು ಮಾಡಬೇಕು ಅಂತ ಇದರ ಅರ್ಥ. ಮನುಷ್ಯ ದೇಹ ಬಂದ ಮೇಲೆ ಇದೊಂದು ಸಾಧನ ಅದ. ಈ ಸಾಧನವಾದ ಈ ಶರೀರದಿಂದ ನಾವು ಏನು ಮಾಡ್ಕೊಳ್ಬೇಕು ಅಂತಂದ್ರೆ ಬೇರೆಯವರಿಗೆ ಒಳ್ಳೆಯ ಆಗ್ತಕ್ಕಂಥ ಕೆಲಸಗಳನ್ನೇ ನಾವು ಮಾಡಬೇಕು. ಯಾರಾದರೂ ಕಷ್ಟದಲ್ಲಿ ಇದ್ದರು ಅಂತಂದ್ರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಏನು ಮಾಡಬೇಕು, ಸಹಾಯ ಮಾಡಬೇಕು. ನೀವು ಬಸ್ನಲ್ಲಿ ಹೋಗ್ತಿರ್ತೀರಿ. ಬಸ್ಸಿನಲ್ಲಿ ಹೋಗುವಾಗ ವಯಸ್ಸಾದ ಅಜ್ಜಿ ಆಗಲಿ ಯಾರೋ ಒಬ್ಬರು ದೊಡ್ಡದಾದ ಒಂದು ಗಂಟನ್ನು ತೆಗೆದುಕೊಂಡು ಹತ್ತುತ್ತಾ ಇರ್ತಾರೆ. ಅವ್ರಿಗೆ ಹತ್ತಕ್ಕೆ ಆಗೋದಿಲ್ಲ. ನಾವು ನೋಡಿ ಸುಮ್ಮನೆ ನಿಂತು ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದು ಕೂಡ ವ್ಯರ್ಥನೆ. ಆವಾಗ ನಾವು ಏನು ಮಾಡಬೇಕು ಅಂತಂದರೆ
ಆ ಗಂಟನ್ನು ಸ್ವಲ್ಪ ಎತ್ತಿ ಒಂದು ಕಡೆ ಇಡುವುದರಿಂದ ಅವ್ರಿಗೆ ಎಷ್ಟು ಸಹಾಯ ಆಗ್ತದೆ ರೀ. ಇದೇ ಹಿತ, ಇದೇ ಒಳ್ಳೆಯದು. ಆ ಗಂಟನ್ನು ಎತ್ತಿಡುವುದರಿಂದ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಸಂತೋಷದಿಂದ ಏನಂತಾರ, ಅಮ್ಮ ನಿಂಗೆ ಒಳ್ಳೆಯದಾಗಲಿ ಅಂತ ಅಂತಾರು, ಹೌದಿಲ್ಲ? ಹಾಗೆ ನಾವು ಪರರಿಗೆ ಅಂತಂದರೆ ಬೇರೆಯವರಿಗೆ ಒಳ್ಳೆಯದನ್ನು ನಾವು ಮಾಡಬೇಕು. ಈ ಪ್ರಕೃತಿಯು ಕೂಡ ನಮಗೆ ಎಷ್ಟು ಸಹಾಯ ಮಾಡ್ತದೆ ರೀ, ಎಷ್ಟು ಸಹಾಯ ಮಾಡ್ತದೆ. ಸೂರ್ಯ ಉದಯ ಆಗಲಿಲ್ಲ ಅಂತಂದರೆ ಲೋಕದ ವ್ಯವಹಾರವೇ ನಿಂತು ಹೋಗ್ತದೆ. ರಾತ್ರಿಯಲ್ಲಿ ಚಂದ್ರ ಬರಲಿಲ್ಲ ಅಂತಂದ್ರೆ ಏನಾಗ್ತದೆ ರೀ, ಕತ್ತಲಾಗ್ತದೆ, ಶೀತಲತ ತಂಪು ಬರುವುದಿಲ್ಲ. ಚಂದ್ರ ಬಂದ ಅಂತಂದರೆ ಎಷ್ಟು ಚಂದ ಬೆಳದಿಂಗಳದ ರೀ, ಎಷ್ಟು ತಂಪದ ಅಂಥೇಳಿ ಚಂದ್ರನ ತಂಪನ್ನು ನಾವು ಅದನ್ನು ಅನುಭವಿಸಿ ನಾವು ಇನ್ನೊಬ್ರಿಗೆ ಹೇಳ್ತೀವಿ, ಎಷ್ಟು ತಂಪದ ರೀ, ಎಷ್ಟು ಬೆಳದಿಂಗಳು ಎಷ್ಟು ಚಂದ ಬಿದ್ದದ ಅಂತ ಹೇಳ್ತೀವಿ. ಹೊರಗೆ ಹೋಗಿ ಊಟ ಮಾಡ್ತೀವಿ, ಬೆಳದಿಂಗಳ ಊಟ ಅಂತ ಮಾಡ್ತೀವಿ. ಯಾಕೆ? ಆ ಚಂದ್ರ ನಮಗೆಲ್ಲರಿಗೂ ಏನು ಮಾಡ್ಯಾನ, ಬೆಳದಿಂಗಳ ಕೊಟ್ಟಾನ. ಅವನು ಉಪಕಾರದಲ್ರಿ ನಮ್ಮ ಮೇಲೆ. ಯಾರಿಗಾಗಿ ಮಾಡಿದ? ನಮಗೋಸ್ಕರವಾಗಿ, ನಮಗೆಲ್ಲರಿಗೂ ಸಹಾಯಕ್ಕೋಸ್ಕರವಾಗಿ. ಇವತ್ತು ಗಾಳಿ ಬೀಸ್ತದ ಅಂತಂದರೆ, ಗಾಳಿ ಒಂದು ಕ್ಷಣ ಬೀಸಲಿಲ್ಲ ಅಂತಂದ್ರೆ ಏನಾಗ್ತದೆ ರೀ, ನಾವು ಯಾರು ಜೀವಂತವಾಗಿ ಇರೋದೇ ಇಲ್ಲ. ಇರಕ್ಕೆ ಸಾಧ್ಯದೇನು ಇಲ್ಲ. ಗಾಳಿ ಬೀಸಿದ್ರೆ ನಾವು ಬದುಕ್ತೀವಿ, ಇಲ್ಲಾಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಭೂತಾಯಿ ಎಷ್ಟು ಸಹನಶೀಲತೆಯನ್ನು ಕೂಡಿಕೊಂಡಿದ್ದಾಳೆ. ಆ ಭೂತಾಯಿಯ ಮೇಲೆ ನಾವು ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತೀವಿ. ಆ ತಾಯಿ ಮೇಲೆ ನಮ್ಮ ಜನ್ಮ ಆಗ್ತದೆ. ಜನ್ಮ ಆಯಿತು ಅಂತಂದ್ರೆ ಆ ತಾಯಿ ಮಡಿಲಲ್ಲಿ ಆಟ ಪಾಠ ಊಟ ಮದುವೆ ಎಲ್ಲ ಕೆಲಸಗಳನ್ನ ಮಾಡ್ತೀವಿ. ಅಷ್ಟೇ ಅಲ್ಲ, ಮನುಷ್ಯ ಧರ್ಮದ ಕೆಲಸನೂ ಮಾಡ್ತಾನೆ, ಅಧರ್ಮದ ಕೆಲಸವನ್ನು ಮಾಡ್ತಾನೆ. ಆದರೂ ಕೂಡ ಆ ಭೂಮಾತೆ ಸಹನತೆಯಿಂದ ನಾವು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಸುಮ್ಮನದ. ಆ ತಾಯಿ ಉಪಕಾರದಲ್ರಿ, ಭೂತಾಯಿ ಉಪಕಾರ. ಹೀಗೆ ಈ ಪ್ರಕೃತಿಯು ಕೂಡ ನಮಗೆ ಉಪಕಾರ ಮಾಡ್ತದೆ ಅಂತಂದ್ರೆ, ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಯಾಕೆ ಇನ್ನೊಬ್ಬರಿಗೆ ಪರೋಪಕಾರ ಮಾಡಬಾರ್ದು? ಇನ್ನೊಬ್ಬರಿಗೆ ನಾವು ಯಾಕೆ ಸಹಾಯ ಮಾಡಬಾರ್ದು? ನಮ್ಮ ಕೈಲಾದಷ್ಟ ಮಟ್ಟಿಗೆ. ನಿಮ್ಮಲ್ಲಿ ಕೊಡಲಿಕ್ಕೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಯಾರು ದುಃಖದಲ್ಲಿದ್ದಾರೆ, ಯಾರ ಕಷ್ಟದಲ್ಲಿದ್ದಾರೆ ಅವರಿಗೆ ಎರಡು ಒಳ್ಳೆ ಮಾತನ್ನಾರ ಹೇಳಿ. ಯಾರ ಚಿಂತೆಯಲ್ಲಿದ್ದಾರಲ್ಲ ಅವರು ಆ ಚಿಂತೆಯಿಂದ ದೂರ ಆಗುವಂತಹ ಎರಡು ಒಳ್ಳೆ ಮಾತನ್ನು ಹೇಳಿದರೆ ಸಾಕು, ಅದೇ ಒಂದು ಸಹಾಯ ಆಗ್ತದೆ, ಅದೇ ಒಂದು ಪರೋಪಕಾರ ಆಗ್ತದೆ. ಒಂದು ಉದಾಹರಣೆ ಏನು ಅಂತಂದರೆ, ಮಾತೆ ಸೀತಾದೇವಿ ಅರಣ್ಯದಲ್ಲಿ ಇದ್ಲು. ಪ್ರಭು ಶ್ರೀರಾಮಚಂದ್ರ ಆ ಬಂಗಾರದ ಜಿಂಕೆಯನ್ನು ತರಬೇಕು ಅಂತ ಕಾಡಿನಲ್ಲಿ ಹೋಗ್ತಾನೆ. ರಾವಣ ಸಾಧುವಿನ ವೇಷವನ್ನು ಧಾರಣ ಮಾಡಿ ಮಾತೆ ಸೀತಾದೇವಿಯನ್ನು ಪ್ರಭು ಶ್ರೀರಾಮಚಂದ್ರನು ಇಲ್ಲದ ಸಮಯದಲ್ಲಿ ಸೀತಾ ಮಾತೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾನೆ. ತೆಗೆದುಕೊಂಡು ತನ್ನ ಪುಷ್ಪಕ ವಿಮಾನದಲ್ಲಿ ತೆಗೆದುಕೊಂಡು ಹೋಗುವಾಗ ಸೀತಾ ಮಾತೆಯನ್ನು ಅಲ್ಲಿ ಜಟಾಯು ನೋಡ್ತಾನೆ. ಜಟಾಯು ನೋಡಿ ಸೀತಾಮಾತೆ ಅಳ್ತಾ ಇರ್ತಾಳೆ, ಯಾರಾದರೂ ನನಗೆ ಸಹಾಯ ಮಾಡಿ, ನನ್ನ ಪ್ರಭು ಶ್ರೀರಾಮಚಂದ್ರನಿಗೆ ಹೋಗಿ ಈ ವಿಷಯವನ್ನು ತಿಳಿಸಿ, ಯಾರಾದರೂ ಬನ್ನಿ, ಲಕ್ಷ್ಮಣ ರಾಮ ಸ್ವಾಮಿ ಅಂತ ಚೀರ್ತಾಳೆ. ಆದರೆ ಅವಳಿಗೆ ಸಹಾಯ ಮಾಡಲಿಕ್ಕೆ ಯಾರು ಬರುವುದಿಲ್ಲ. ಅಲ್ಲಿ ಬರತಕ್ಕಂಥವ್ರು ಯಾರು ಅಂತಂದರೆ ಜಟಾಯು. ಆ ಜಟಾಯು ರಾವಣನ ಜೊತೆಲೆ ಯುದ್ಧವನ್ನು ಮಾಡ್ತಾನೆ. ಆ ಸೀತಾಮಾತೆಯನ್ನು ಬಿಡು, ಅವಳು ಪ್ರಭು ಶ್ರೀರಾಮಚಂದ್ರನ ಪತ್ನಿ, ಅವಳಿಗೆ ಯಾಕೆ ನೀನು ಹಿಂಸೆ ಕೊಡ್ತಾ ಇದ್ದೀಯಾ? ಬೇರೆಯವರ ಪತ್ನಿಯನ್ನು ಕದ್ದುಕೊಂಡು ಹೋಗೋದು ಇದು ಯಾವ ಧರ್ಮ? ರಾವಣ ಆ ಮಾತೆಯನ್ನು ಬಿಟ್ಟು ಬಿಡು ಅಂತ ಎಷ್ಟು ಹೋರಾಟ ಮಾಡ್ತಾನೆ ಜಟಾಯು. ನೋಡ್ರಿ, ಎರಡು ಸನ್ನಿವೇಶ ಒಂದೇ ಇದ್ರೊಳಗೆ ನಮಗೆ ಗೊತ್ತಾಗ್ತದೆ. ಮಾತೆ ಸೀತಾದೇವಿಗೆ ಹಿಂಸೆಯನ್ನು ನೋವನ್ನು ಕೊಡ್ತಕ್ಕಂಥವ್ರು ಯಾರು? ರಾವಣ. ಆದರೆ ಜಟಾಯು ಮಾತೆ ಸೀತಾದೇವಿಗೆ ಅಲ್ಲಿ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳಿದರು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ.
ಇನ್ನೊಬ್ಬರಿಗೆ ಪೀಡೆಯನ್ನು ಉಂಟು ಮಾಡ್ತಕ್ಕಂಥವನು ಯಾರು? ರಾವಣ. ಇದು ಪಾಪದ ಕೆಲಸ. ಆದರೆ ಸೀತಾ ಮಾತೆಯನ್ನು ರಾವಣನ ಕೈಯಿಂದ ಬಿಡಿಸಲಿಕ್ಕೆ ಹೋಗ್ತಾ ಇದ್ದಾನಲ್ಲ ಜಟಾಯು, ಇದು ಪುಣ್ಯದ ಕೆಲಸ. ಜಟಾಯು ಎಷ್ಟು ಹೇಳ್ತಾ ಇದ್ದಾನ, ಆ ಮಾತಿನ ಬಿಟ್ಟು ಬಿಡು, ನೀನು ಅವಳನ್ನು ತೆಗೆದುಕೊಂಡು ಹೋಗಬೇಡ ಅಂತೇಳಿ ತನ್ನ ಎರಡೂ ರೆಕ್ಕೆಗಳಿಂದ ರಾವಣನ ಹೊಡಲಿಕ್ಕೆ ಹೋಗ್ತಾನೆ. ರಾವಣ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಸ್ವಂಟದಲ್ಲಿ ಇರುವ ಕತ್ತಿಯನ್ನು ತೆಗೆದುಕೊಂಡು ಆ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿ ಹಾಕಿಬಿಡ್ತಾನೆ. ಯಾರು? ರಾವಣ. ಎರಡೂ ರೆಕ್ಕೆಯನ್ನು ಕತ್ತರಿಸಿ ಹಾಕಿದಾಗ ಜಟಾಯು ಭೂಮಿಯ ಮೇಲೆ ಬಿದ್ದು ಪ್ರಭು ಶ್ರೀರಾಮಚಂದ್ರ ಬರುವವರಿಗೂ ಕೂಡ ಪ್ರಾಣವನ್ನು ಹಾಗೆ ಇಟ್ಟುಕೊಂಡು ಆ ಭೂಮಿ ಮೇಲೆ ಬಿದ್ದಿರ್ತದೆ. ಪ್ರಭು ಶ್ರೀರಾಮಚಂದ್ರ ಅಲ್ಲಿಗೆ ಬರ್ತಾನೆ, ಆ ಜಟಾಯುವನ್ನು ನೋಡ್ತಾನೆ. ನೋಡಿಕ್ಯಾರ ಜಟಾಯು, ಇದೇನು ನಿನ್ನ ಅವಸ್ಥೆ, ಏನಾಗಿದೆ ಅಂತ ಕೇಳಿದಾಗ ಜಟಾಯು ಹೇಳ್ತದ, ಹೇ ಶ್ರೀರಾಮ, ನಿನ್ನ ಪತ್ನಿಯನ್ನು ಆ ರಾವಣ ನೀನು ಇಲ್ಲದ ಸಮಯದಲ್ಲಿ ಕದ್ದುಕೊಂಡು ಹೋಗಿದ್ದಾನೆ. ನಾನು ಮಾತೆಯನ್ನು ಬಿಡಿಸಲು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನನ್ನಿಂದ ಸಾಧ್ಯ ಆಗಲಿಲ್ಲ, ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳ್ಕೊಳ್ತಾನೆ ಜಟಾಯು. ತನ್ನ ಪ್ರಾಣ ಹೋಗುವವರಿಗೂ, ತನ್ನ ಉಸಿರು ಇರುವವರಿಗೂ, ತನ್ನಲ್ಲಿ ಶಕ್ತಿ ಇರುವವರಿಗೂ ಕೂಡ ಸೀತಾ ಮಾತೆಗೆ ಉಪಕಾರವನ್ನು ಬಯಸಿದ ಜಟಾಯು. ಹಾಗೆ ಈ ಶರೀರದಲ್ಲಿ ಉಸಿರು ಇರುವವರಿಗೂ ಕೂಡ, ಕೈಯಲ್ಲಿ ಶರೀರದಲ್ಲಿ ಶಕ್ತಿ ಇರುವವರಿಗೂ ಕೂಡ ನಾವು ಏನು ಮಾಡಬೇಕು ಅಂತಂದ್ರೆ ಬೇರೆಯವರಿಗೆ ಪರೋಪಕಾರವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಗೋಸ್ವಾಮಿ ತುಳಸಿದಾಸರು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪರಹಿತ ಸರಿಸ ಧರ್ಮ ನಹಿ ಬಾಯಿ, ಪರಪೀಡಾ ಸಮ ನಹಿ ಅಧಮಾಯಿ. ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ಧರ್ಮ ಆಗ್ಯದ. ಇನ್ನೊಬ್ಬರಿಗೆ ಪರಪೀಡೆಯನ್ನು, ನೋವನ್ನು ಕೊಡುವುದೇ ಅಧರ್ಮ ಆಗ್ಯದ. ಅದಕ್ಕೋಸ್ಕರವಾಗಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಪವಿತ್ರವಾದ ಮನುಷ್ಯ ಜನ್ಮ ಬಂದದ. ಈ ಮನುಷ್ಯ ಜನ್ಮ ಬಂದಾಗ ಸಕಲ ಪ್ರಾಣಿಗಳನ್ನೇ ಮೊದಲು ಮಾಡಿಕೊಂಡು, ಮಾನವರನ್ನೇ ಮೊದಲು ಮಾಡಿಕೊಂಡು ಎಲ್ಲರಿಗೂ ಕೂಡ ಸಹಾಯ ಮಾಡುವಂಥ ಸದ್ಬುದ್ಧಿಯನ್ನು ಆ ಪಾಂಡುರಂಗ ನಿಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳುತ್ತಾ ಇವತ್ತಿನ ಈ ವಿಷಯಕ್ಕೆ ವಿರಾಮ.